ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಪ್ರಕರಣ ಯಾಕೋ ಮುಗಿಯೋ ಲಕ್ಷಣವೇ ಕಂಡು ಬರ್ತಾ ಇಲ್ಲ. ಇವತ್ತು ಕೂಡ ಸಿಟಿ ರವಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಏನೂ ಕೂಡ ಆರಿಲ್ಲ. ಸಚಿವೆ ವರ್ಸಸ್ ಎಂಎಲ್ಸಿ ಮಾತಿನ ಕಿಚ್ಚು. ಅಶ್ಲೀಲ ಪದ ಬಳಕೆ ತನಿಖೆಗೆ ಮುಂದಾಗಿದೆ ಕಾಂಗ್ರೆಸ್ನ ಪಡೆ. ಈ ನಡುವೆ ಕಾಂಗ್ರೆಸ್ ನಾಯಕರಿಗೆ ಎಂಎಲ್ಸಿ ಸಿಟಿ ರವಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಒತ್ತಡ ಇಲ್ಲದೆ ಹೋದರೆ ಕಾನ್ಸ್ಟೇಬಲ್ ಕೂಡ ತನಿಖೆ ಮಾಡ್ತಾರೆ. ತನಿಖೆ ಆದರೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಲಿ. ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ನೋಡಿ. ಸದನ ಅಂದ ಸಂದರ್ಭದಲ್ಲಿ ಅಲ್ಲಿನ ಘನತೆಯನ್ನು ಪ್ರತಿಯೊಬ್ಬರು ಕೂಡ ಕಾಪಾಡಬೇಕಾಗುತ್ತೆ. ಆದರೆ ಈ ದಿನಗಳಲ್ಲಿ ಹಿರಿಯ ನಾಯಕರು ಅಂತ ಅನ್ನಿಸ್ಕೊಂಡಿರುವಂತಹ ನಾಯಕರ ನಾಲಿಗೆ ಮಾತು ಅಂದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲೇ ಮೀರುವುದು ಗೊತ್ತಾಗ್ತಾ ಇದೆ. ಒಬ್ಬರು ಕೊಲೆಗಡಕರು ಅಂತಾರೆ, ಮತ್ತೊಬ್ಬರು ಅಶ್ಲೀಲ ಪದಪ್ರಯೋಗವನ್ನು ಮಾಡ್ತಾರೆ ಎಂದ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಇದೆಲ್ಲದರ ನಡುವೆ ಬಹಳ ಮುಖ್ಯವಾಗಿ ಗಮನಿಸಬೇಕು, ಜನಪ್ರತಿನಿಧಿಗಳು ತಮ್ಮ ಜವಾಬ್ದಾರಿಯನ್ನು ಮರೆತ ಹಾಗೆ ಕಾಣ್ತಾ ಇದೆ. ಇವತ್ತು ಒಂದು ಶಬ್ದ ಒಂದು ವಿಚಾರಕ್ಕೆ ನಿಂತುಕೊಂಡು ಪ್ರಕರಣದ ಗಂಭೀರತೆಯನ್ನು ಹೆಚ್ಚಿಸ್ತಿದ್ದಾರೆ ಮತ್ತು ತಮ್ಮ ತಮ್ಮ ಬೇಳೆಗಳನ್ನು ಎರಡೂ ಪಕ್ಷಗಳಲ್ಲಿ ಬೇಯಿಸ್ಕೊಳ್ತಾ ಇದ್ದಾವೆ. ಈ ನಡುವೆ ನೀವು ಗಮನಿಸ್ತಾ ಇದ್ದೀರಿ, ಸಚಿವೆ ಮತ್ತು ಎಂಎಲ್ಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಇವರ ಮಾತಿನ ಕಿಚ್ಚು ಇವತ್ತಿಗೂ ಕೂಡ ಮುಂದುವರೆದಿದೆ. ಕಾಂಗ್ರೆಸ್ ನಾಯಕರಿಗೆ ಎಂಎಲ್ಸಿ ಸಿಟಿ ರವಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನೋಡಿ, ಒತ್ತಡ ಹಾಕಲಿಲ್ಲ ಅಂದರೆ ಕಾನ್ಸ್ಟೇಬಲ್ ಕೂಡ ತನಿಖೆಯನ್ನು ಮಾಡ್ತಾರೆ ಅಂತ ನೇರವಾಗಿ ಹೇಳಿದ್ದಾರೆ. ನೋಡಿ, ಪೊಲೀಸರು ಯಾರ ಮರ್ಜಿಗೊಳಗಾಗಿ ತಪ್ಪು ಮಾಡಿದ್ರೋ ಗೊತ್ತಿಲ್ಲ, ತಪ್ಪು ಮಾಡಿದ್ದಾರೆ. ಸಭಾಪತಿಗಳು ಕೂಡ ನಿನ್ನೆ ಮಾಧ್ಯಮಗೋಷ್ಠಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಹೇಳಿರೋ ಮಾತೇನು ಅಂದರೆ, ಪೊಲೀಸರು ತಪ್ಪು ಮಾಡಿದ್ದಾರೆ, ನಿಯಮಗಳು ಉಲ್ಲಂಘನೆ ಆಗಿದೆ. ಇಲ್ಲಿ ನಮ್ಮ ಸದನದ ಒಳಗೆ ನಡೆದ ಘಟನೆಗಳಿಗೆ ಪೊಲೀಸರು ಮೊಕದ್ದಮೆ ದಾಖಲಿಸುವಂಗೂ ಇಲ್ಲ, ಬಂಧಿಸುವಂಗೂ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ಸಂಗತಿ. ಬಂಧಿಸಿದ್ದು ಮಾತ್ರ ಅಲ್ಲ, ರಾತ್ರಿ ಇಡೀ ಏನೇನು ಮಾನಸಿಕ ಮತ್ತು ದೈಹಿಕ ಹಿಂಸೆ ಕೊಟ್ಟು ಊರೆಲ್ಲ ಸುತ್ತಾಡಿಸಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಕಮಿಷನರು ಹೇಳ್ತಾರೆ ನಿನ್ನೆ ಪ್ರೆಸ್ ಮೀಟ್ನಲ್ಲಿ, ಅವ್ರ ರಕ್ಷಣೆಗೋಸ್ಕರ ಹಾಗೆ ಮಾಡಿದ್ವಿ ಅಂತ ಹೇಳ್ತಾರೆ. ಪೊಲೀಸ್ ಸ್ಟೇಷನಲ್ಲಿ ರಕ್ಷಣೆ ಕೊಡೋಕ್ಕಾಗದೇ ಇದ್ದವರು ಬೀದಿಲಿ ರಕ್ಷಣೆ ಕೊಡ್ಬೋದು ಅಂತ ಭಾವಿಸೋದೇ ಮೂರ್ಖತನ. ಯಾರನ್ನೇ ಆದರೂ ಬೀದಿಯಲ್ಲಿ ಸಮಸ್ಯೆ ಆಗತ್ತೆ ಅಂದರೆ ಅವ್ರನ್ನ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಬಂದು ರಕ್ಷಣೆ ಕೊಡ್ತಾರೆ. ಆದರೆ ಪೊಲೀಸ್ ಸ್ಟೇಷನಲ್ಲಿ ಇದ್ದವ್ರನ್ನ ಬೀದಿಗೆ ತಗೊಂಡೋಗಿ ಕಬ್ಬಿನ ಗದ್ದೆ ಮಧ್ಯದಲ್ಲಿ, ಕಾಡು ರಸ್ತೆಯಲ್ಲಿ, ಜಲ್ಲಿ ಕ್ರಷರ್ ನಡುವೆ ತಗೊಂಡೋಗಿ ನಿಲ್ಲಿಸ್ಕೊಳ್ಳಲ್ಲ. ಅವರು ಒಂದಕ್ಕೊಂದು ಸಂಬಂಧ ಇಲ್ಲದೆ ಹೇಳಿಕೆ ಕೊಡ್ತಾ ಇದ್ದಾರೆ. ಮಾಧ್ಯಮಗಳನ್ನು ನೀವು ಮಾಧ್ಯಮ ಸ್ನೇಹಿತರು ಇದ್ದವ್ರನ್ನ ಕೇಳಿ, ಅವರೇ ಹೇಳಿದರು 20ಕ್ಕೂ ಹೆಚ್ಚು ಕಡೆಗಳಲ್ಲಿ ನಮಗೆ ಬ್ಯಾರಿಕೇಡ್ ಹಾಕಿ ತಡೆದ್ರು. ನನ್ನ ಜೊತೆಯಲ್ಲಿ ಏನೋ ಬೆನ್ನು ಹತ್ತಿ ಕೇಶವ ಪ್ರಸಾದ್ ಸಿಟಿ ರವಿಯವರು ಒಬ್ಬರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಬೆನ್ನು ಹತ್ತಿ ಕೇಶವ ಪ್ರಸಾದ್ ಫಾಲೋ ಮಾಡ್ಕೊಂಡು ಬಂದರು. ಎಂಎಲ್ಸಿ 3 ಗಂಟೆವರೆಗೂ ನಾನು ಒಬ್ಬನೇ ಇದ್ದೆ ಪೊಲೀಸ್ ಜೀಪ್ನಲ್ಲಿ. 3 ಗಂಟೆಗೆ ನಾನು ಕೂತ್ಕೊಳ್ತೀನಿ ರೀ ಅಂತ ಅವ್ರು ಫೋರ್ಸಿಬಲಿ ಬಂದು ರಾಮದುರ್ಗದಲ್ಲಿ ಸ್ಟೇಷನಿಗೆ ಹೋದಾಗ ಕೂತ್ಕೊಂಡ್ರು ನನ್ನ ಪಕ್ಕದಲ್ಲಿ. 4 ಗಂಟೆಗೆ ಅವ್ರನ್ನ ಅಲ್ಲಿಯ ಗ್ರಾಮೀಣ SP ಬಂದು ಎಲ್ಲ ವೆಹಿಕಲ್ಗಳನ್ನು ಬ್ಲಾಕ್ ಮಾಡಿ ಅವ್ರನ್ನ ನಮ್ಮ ವೆಹಿಕಲ್ ಸಪ್ರೇಟೇ ಮಾಡಿ ಆಮೇಲೆ ಅವರನ್ನು ಫೋರ್ಸಿಬಲಿ ಎಳೆದಾಕಿದ್ರು. ಇದು ಇವರಿಗೆ ಇವೆಲ್ಲ ಇನ್ನೊಬ್ಬ MLCನೂ ಜೊತೆಗಿರಬಾರ್ದು ಅನ್ನೋದ್ರ ಹಿನ್ನೆಲೆ ಏನು? ನಾನೊಬ್ಬನೇ ಇರಬೇಕು ಅಂತ ಫೋನ್ ಕಿತ್ಕೊಳ್ಳೋಕ್ಕೆ ಯಾಕೆ ಪ್ರಯತ್ನ ಮಾಡಿದ್ರು? ನೋಡಿ, ಪೊಲೀಸರು ಯಾರ ಮರ್ಜಿಗೊಳಗಾಗಿ ತಪ್ಪು ಮಾಡಿದ್ರೋ ಗೊತ್ತಿಲ್ಲ, ತಪ್ಪು ಮಾಡಿದ್ದಾರೆ. ಸಭಾಪತಿಗಳು ಕೂಡ ನಿನ್ನೆ ಮಾಧ್ಯಮಗೋಷ್ಠಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.